ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ರೇಷನ್ ಕಾರ್ಡಿನ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಅಂಡ್ ಖುಷಿ ಪಡುವಂತ ವಿಚಾರ. ಯಾಕಂದ್ರೆ 15 ದಿನಗಳಲ್ಲಿ ರೇಷನ್ ಕಾರ್ಡ್ ಸಿಗ್ತಾ ಇದೆ ಅಂಡ್ ಡಿಸ್ಟ್ರಿಬ್ಯೂಷನ್ ಬಗ್ಗೆನೂ ಒಂದು ಅಪ್ಡೇಟ್ ಬಂದಿದೆ. ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ರೇಷನ್ ಕಾರ್ಡಿನ ಬಗ್ಗೆ ಸ್ವಲ್ಪ ದಿನದಿಂದ ತುಂಬಾ ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ ನಾವು. ಯಾಕಂದ್ರೆ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಆಫ್ಟರ್ ವೆರಿ ಲಾಂಗ್ ಟೈಮ್ ನಮಗೆ ಬರ್ತಾ ಇರೋ ಕಾರಣ ರೇಷನ್ ಕಾರ್ಡಿನ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ಮಾತಾಡ್ತಾನೆ ಇರ್ತೀವಿ ನಾವು ಇನ್ ಮುಂದೆ. ಗೃಹಲಕ್ಷ್ಮಿದಂತೂ ಒಂದ್ ಸೈಡ್ ಅಲ್ಲಿ ಬರ್ತಾ ಇದೆ ಹಣ, ಸೊ ಅದ್ರ ಬಗ್ಗೆ ಏನ್ ಟೆನ್ಷನ್ ಇಲ್ಲ. ಎಲ್ಲಾ ಖಾತೆಗಳಿಗೂ ಎಲ್ಲಾ ಜಿಲ್ಲೆಗಳಿಗೂ ಆಲ್ಮೋಸ್ಟ್ ಡಿಸ್ಟ್ರಿಬ್ಯೂಷನ್ ಆಗಿದೆ, ಎಲ್ಲರ ಖಾತೆಗಳಿಗೂ ಬರ್ತಾ ಇದೆ. ಹಾಗಾಗಿ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಗಳಿಗಿಂತ ಈಗ ಸ್ವಲ್ಪ ರೇಷನ್ ಕಾರ್ಡಿನ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರತಿದಿನ ಯಾವುದೇ ರೀತಿಯಾಗಿರುವಂತಹ ವಿಚಾರಗಳಿದ್ರು ಅದನ್ನ ನಿಮ್ಗೆ ಅಪ್ಡೇಟ್ ಮಾಡುವಂತ ಪ್ರಯತ್ನ ನನ್ನ ಕಡೆ ಇದ್ದಂತೂ ಖಂಡಿತ ಆಗ್ತಾ ಇರುತ್ತೆ. ಸೊ ಇವತ್ತು ರೇಷನ್ ಕಾರ್ಡಿನ ಬಗ್ಗೆ ಏನ್ ಅಪ್ಡೇಟ್ ಬಂದಿದೆ ಅಂತ ಕೇಳಬಹುದು ನೀವು. ಸೊ ಈಗ ಬಂದಿರುವಂತ ಅಪ್ಡೇಟಿನ ಪ್ರಕಾರ 15 ದಿನಗಳಲ್ಲಿ ನಿಮ್ಗೆ ರೇಷನ್ ಕಾರ್ಡು ಸಿಗುತ್ತೆ. ಯಾರಿಗೆ ಸಿಗುತ್ತೆ? ಇನ್ ಜನರಲ್ ಕಾಮನ್ ಪಬ್ಲಿಕ್ ಗಳಿಗೆ ಏನಾದ್ರೂ ಅಪ್ಲಿಕೇಶನ್ಸ್ ಗಳನ್ನ ಓಪನ್ ಮಾಡಿದಾರಾ? ಇನ್ ಜನರಲ್ ಕಾಮನ್ ಪೀಪಲ್ ಗಳು ಹೋಗಿ ಅಪ್ಲಿಕೇಶನ್ಸ್ ನ ಹಾಕ್ಬೋದಾ? ಯಾರಿಗೆ 15 ದಿನಗಳಲ್ಲಿ ಸಿಗುತ್ತೆ? ಅಂಡ್ ಈ 15 ದಿನ ಅಂತ ಹೇಳಿದಾಗ ತುಂಬಾ ಜನ ಈ ಶ್ರಮ ಕಾರ್ಡ್ ಇದ್ದವರು, ಹೆಲ್ತ್ ಎಮರ್ಜೆನ್ಸೀಸ್ ಇರೋರಿಗೆ ಕೊಡ್ತಾರೆ. ನಮ್ಗದು ರೂಢಿ ಆಗ್ಬಿಟ್ಟಿದೆ ಬಿಡಿ ಮೇಡಮ್, ಏನಾದ್ರೂ ಬೇರೆ ಹೊಸದಾಗಿ ಹೇಳಿ ಅಂತ ಅಂದ್ರೆ ಖಂಡಿತ ಇದು ಈ ಶ್ರಮ ಇದ್ದವ್ರಿಗಾಗ್ಲಿ ಅಥವಾ ಹೆಲ್ತ್ ಇಶ್ಯೂಸ್ ಇರೋರ್ಗಾಗ್ಲಿ 15 ದಿನದಲ್ಲಿ ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ಏನ್ ಗೌರ್ಮೆಂಟ್ ಹೇಳಿತ್ತು ಆ ವಿಚಾರ ಅಲ್ಲ. ಇದು ಸಪರೇಟ್ ಕ್ರೈಟೀರಿಯಾದ ಬಗ್ಗೆ ನಾನ್ ನಿಮ್ಗೆ ಇವಾಗ ಹೇಳ್ತಾ ಇರುವಂತದ್ದು, ಸ್ಪೆಷಲಿ BPL ರೇಷನ್ ಕಾರ್ಡು. ಈಗ ಏನ್ ಹೇಳಿದ್ದಾರೆ ಆಹಾರ ಸಚಿವರು ಮುನಿಯಪ್ಪ ಅವರು ಅಂತ ಹೇಳಿದ್ರೆ, ಈಗ ಏನಾಗಿದೆ, ಕೆಲವೊಂದಷ್ಟು ಸಮಸ್ಯೆಗಳಿದೆ. ಒಂದೇ ಮನೆಯಲ್ಲಿ ಅತ್ತೆಗೊಂದ್ ರೇಷನ್ ಕಾರ್ಡು, ಮಾವಗೊಂದ್ ರೇಷನ್ ಕಾರ್ಡು, ಸೊಸೆಗೊಂದ್ ರೇಷನ್ ಕಾರ್ಡು. ಏನಾಗುತ್ತೆ, ಮನೆಗೆ ಒಂದೇ ರೇಷನ್ ಕಾರ್ಡ್ ಅನ್ನೋ ಒಂದು ರೂಲ್ಸ್ ಇರೋ ಕಾರಣ ಕೆಲವರು ಇನ್ನೂ ಅದನ್ನ ಫೇಕ್ ಮಾಡ್ತಾ ಇದ್ದಾರೆ, ಫ್ರಾಡ್ ಮಾಡ್ತಾ ಇದ್ದಾರೆ. ಒಂದೇ ಮನೆಯಲ್ಲಿ 2-3 ರೇಷನ್ ಕಾರ್ಡ್ ಇಟ್ಕೊಂಡು ರೇಷನ್ಗಳನ್ನ ತಗೊಂತಾ ಇರೋದು, ಇದೆಲ್ಲಾನು ಎಲ್ಲ ಗಮನಕ್ಕೆ ಬಂದು ಇವಾಗ ಕ್ಯಾನ್ಸಲೇಷನ್ ನ ಮಾಡ್ತಾ ಇದ್ದಾರೆ ಅಂತವ್ರದ್ದು. ಸೊ ಅವ್ರದ್ದೇನು ತೊಂದರೆ ಇಲ್ಲ. ಬಟ್ ಈಗ ಸಮಸ್ಯೆ ಆಗ್ತಾ ಇರೋಂಥದ್ದು ಏನು, ಈಗ ಅತ್ತೆಗೂ ಇರುತ್ತೆ, ಮಾವನ್ಗೂ ಇರುತ್ತೆ. ಆದ್ರೆ ಇಲ್ಲೇನಾಗಿರುತ್ತೆ, ಸಾರಿ ಅತ್ತೆಗೂ ಇರುತ್ತೆ ಮತ್ತೆ ಮಗನ ಹೆಸರಲ್ಲೂ ಒಂದು ರೇಷನ್ ಕಾರ್ಡ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಮದ್ವೆ ಆಗಿ ಅವರು ಸಪರೇಟ್ ಆಗಿ ಹೋಗ್ಬೇಕಾಗಿರುತ್ತೆ. ಸಪರೇಟ್ ಆಗಿ ಹೋದಾಗ ಅವ್ರಿಗೆ ರೇಷನ್ ಕಾರ್ಡ್ಗಳು ಬೇಕಾಗಿರುತ್ತೆ. ಸೊ ಅಂತವ್ರ ಹತ್ರ ರೇಷನ್ ಕಾರ್ಡ್ ಇರಲ್ಲ, ಅವರು BPL ಅಂಡರ್ ಅಲ್ಲೇ ಬರ್ತಾರೆ, ಇಲ್ಲ ಅಂತ್ಯೋದಯ ಅಂಡರ್ ಅಲ್ಲೇ ಬರ್ತಾರೆ. ಆದ್ರೆ ಇವ್ರ ಹತ್ರ ರೇಷನ್ ಕಾರ್ಡ್ ಇರೋದಿಲ್ಲ. ಇಂಥವ್ರಿಗೆ ಅವಕಾಶನ ಕೊಡ್ತಾ ಇರುವಂತದ್ದು ಈ ಬಾರಿ. ಸೊ ಕಂಪ್ಲೀಟ್ ಆಗಿ ಕ್ರೈಟೀರಿಯಾ ಚೇಂಜ್ ಆಗಿದೆ. ಏನು ಅಂತ ಅಂದ್ರೆ, ಈ 15 ಡೇಸ್ ಅಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ನ ಕೊಡ್ತಾ ಇರುವಂತ ಕ್ಯಾಟಗರಿ ಯಾರ್ಯಾರು ಅಂತ ಹೇಳಿದ್ರೆ, ನೀವು ಎಷ್ಟೇ ವರ್ಷ ಆಗಿ ಮದ್ವೆ ಆಗಿದ್ರು ಓಕೆ, ಅಥವಾ ರೀಸೆಂಟ್ ಆಗಿ ಮದ್ವೆ ಆಗಿದ್ರು ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅತ್ತೆ ಮನೆಯಲ್ಲೇ ಅಂದ್ರೆ ಗಂಡನ ಮನೆಯಲ್ಲೇ ಹೆಣ್ಮಕ್ಳು ಇರ್ತಾರೆ ಅಂತ ಹೇಳಿದ್ರೆ ಒಂದೇ ಮನೆಗೆ ರೇಷನ್ ಕಾರ್ಡ್ ಇರುತ್ತೆ. ಬೈ ಚಾನ್ಸ್ ಅವ್ರೇನಾದ್ರೂ ಇಲ್ಲ ನಾವು ಸಪರೇಟ್ ಆಗಿ ಗಂಡ ಹೆಂಡತಿ ಮಾತ್ರ ನಾವು ಸಪರೇಟ್ ಆಗಿ ಇದೀವಿ, ನಾವು ಬೇರೆ ಮನೆಯಲ್ಲಿ ಇದೀವಿ, ಅಥವಾ ಬೇರೆ ಮನೆಗೆ ರೀಸೆಂಟ್ ಆಗಿ ನಾವು ಹೋಗಿದೀವಿ ಅನ್ನೋ ತರ ಯಾರಾದ್ರೂ ಇದ್ರೆ, ನನ್ನ ವಿಡಿಯೋಸ್ ನೋಡ್ತಾ ಇರೋರು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮದ್ವೆ ಆಗಿ ತುಂಬಾ ವರ್ಷ ಆಗಿದೆ, ಆದ್ರೆ ನಾವ್ ಇವಾಗ ಸಪರೇಟ್ ಆಗಿದೀವಿ ಗಂಡ ಹೆಂಡತಿ, ಆದ್ರೆ ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ. ಇನ್ನೊಂದು ಕ್ರೈಟೀರಿಯಾ, ಹೊಸದಾಗಿ ಮದ್ವೆ ಆಗಿದೀವಿ, ಸಪರೇಟ್ ಆಗಿದ್ದೀವಿ. ಈ ತರ ಕ್ರೈಟೀರಿಯಾ ಯಾರೆಲ್ಲ ಈ ಎರಡೂ ಅಂಡರ್ ಅಲ್ಲಿ ಬರ್ತಾರೆ, ನೀವು ನಿಮ್ಮ ಹೊಸ ಅಡ್ರೆಸ್ ಪ್ರೂಫ್ ಅಂದ್ರೆ ಹೊಸದಾಗಿ ಹೋಗಿರೋಂತ ಮನೆಯ ಅಡ್ರೆಸ್ ಪ್ರೂಫ್ ನ ಕೊಡಬೇಕು. ಲೀಸ್ ಅಗ್ರಿಮೆಂಟ್ ಅಥವಾ ಬಾಡಿಗೆಗಿದ್ದೀರಾ ಅಥವಾ ಸ್ವಂತ ಮನೆಯನ್ನ ಏನೇ ಇದ್ರು ಅದನ್ನ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ನಿಮ್ದು, ನಿಮ್ ಹಸ್ಬೆಂಡ್ದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಇದನ್ನ ತಗೊಂಡು ಹೋಗ್ಬಿಟ್ಟು ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡಬೇಕು. ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ, ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡ್ಬಿಟ್ಟು ಡಾಕ್ಯುಮೆಂಟ್ಸ್ ನ ಕೊಟ್ಟು, ಹೌದು ನಾವ್ ಇಷ್ಟ ದಿನ ಅತ್ತೆ ಮನೇಲಿ ಇದ್ವಿ, ಈಗ ನಾವು ಸಪರೇಟ್ ಆಗಿದೀವಿ, ಹಾಗಾಗಿ ನಮ್ಗೆ ಸಪರೇಟ್ ಆಗಿರುವಂತ ರೇಷನ್ ಕಾರ್ಡು ಬೇಕು ಅಂತ ಹೇಳ್ಬಿಟ್ಟು ಅರ್ಜಿನ ಸಲ್ಲಿಸಬೇಕಾಗತ್ತೆ ನೀವುಗಳು. ಸೊ ಹೊಸದಾಗಿ ಮದ್ವೆ ಆಗಿದ್ರು ಓಕೆ, ತುಂಬಾ ವರ್ಷದಿಂದ ಮದ್ವೆ ಆಗಿ ಮಕ್ಳಾಗಿದ್ರು ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನಂದ್ರೆ ಒಂದೇ ಅಡ್ರೆಸ್ ಅಲ್ಲಿ ನಿಮ್ಮ ಅತ್ತೆದು ರೇಷನ್ ಕಾರ್ಡ್ ಇರಬಾರ್ದು, ನಿಮ್ದು ರೇಷನ್ ಕಾರ್ಡ್ ಇರಬಾರ್ದು. ಯಾಕಂದ್ರೆ ಬೇಸಿಕಲಿ ಇವಾಗ ರೇಷನ್ ಕಾರ್ಡ್ ಮುಖ್ಯಸ್ಥರ ಹೆಸರು ಮಹಿಳೆಯರು ಇರೋದ್ರಿಂದ ಅತ್ತೆನೇ ನಾವು ಕನ್ಸಿಡರ್ ಮಾಡೋಣ. ಕೆಲವ್ರು ಚೇಂಜ್ ಮಾಡಿಸ್ಲಿಲ್ಲ ಬಿಡಿ, ಯಾಕಂದ್ರೆ ಅವ್ರಿಗೆ ಏನು ಅವಶ್ಯಕತೆ ಇರಲ್ಲ ಅಂದ್ರೆ ಚೇಂಜ್ ಮಾಡಿಸಿರಲ್ಲ. ಅದು ಗೃಹಲಕ್ಷ್ಮಿ, ಸ್ಪೆಷಲಿ ಗೃಹಲಕ್ಷ್ಮಿ ಹಣ ಬೇಡ ಅಂದ್ರೆ. ಬಟ್ ಮೆಜಾರಿಟಿ ಈಗ ನಮ್ಮ ಕರ್ನಾಟಕದಲ್ಲಿ 99% ಮಹಿಳೆಯರ ಹೆಸರು ಮುಖ್ಯಸ್ಥರ ಹೆಸರಲ್ಲಿ ಇರುತ್ತೆ. ಸೊ ನೀವು ಆ ಮುಖ್ಯಸ್ಥರ ಹೆಸರು ನಿಮ್ಮ ಅತ್ತೆದಿದ್ದಾಗ, ನೀವು ಸೊಸೆ ಸಪರೇಟ್ ಆದಾಗ, ನಿಮಗೆ ರೇಷನ್ ಕಾರ್ಡ್ ಬೇಕು ಅಂತ ಅಂದಾಗ ಅವ್ರ ಅಡ್ರೆಸ್ಸೇ ಬೇರೆ ಇರಬೇಕು, ನಿಮ್ಮ ಅಡ್ರೆಸ್ಸೇ ಬೇರೆ ಇರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಏನಾದ್ರು ನೀವು ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಏನೋ ಸಪರೇಟ್ ಆಗಿ ಬಂದಿದ್ರೆ ನಿಮ್ ರೇಷನ್ ಕಾರ್ಡ್ ಇರಲ್ಲ.
ಅಲ್ಲೂನು ಏನಾದ್ರೂ ಜನ ಫ್ರಾಡ್ ಮಾಡೋ ತರ ಇರ್ತಾರೆ. ಅಲ್ಲೂ ಇರ್ತಾರೆ, ಒಂದೇ ಮನೇಲಿ ಇದೀವಿ, ನಮ್ಗೆ ಯಾರು ಬಂದು ಯಾರು ಮನೆ ಹತ್ರ ನೋಡ್ತಾರೆ, ಬಿಟಾಕು ಏನೋ ಒಂದ್ ಮಾಡ್ಬಿಡೋಣ, ಕೊಟ್ಬಿಡೋಣ, ನಮ್ಮ ಅತ್ತೆನೆ ಬೇರೆ ನಾವೇ ಬೇರೆ ಅಂತ ಹೇಳಿ ಒಂದೇ ಮನೇಲಿ ರೇಷನ್ ಕಾರ್ಡ್ನ ಡೂಪ್ಲಿಕೇಟ್ ಆಗಿ ಮಾಡಿಸ್ಕೋತೀನಿ ಅಂತಂದ್ರೆ, ನೀವ್ ಏನೇ ಮಾಡಿದ್ರು ನಿಮ್ಮ ಒಂದು ಆಧಾರ್ ಕಾರ್ಡ್ ಕೊಟ್ಟಿದ ತಕ್ಷಣ ಅಥವಾ ನಿಮ್ಮ ಯಜಮಾನ್ರದ್ದು ಆಧಾರ್ ಕಾರ್ಡ್ ಕೊಟ್ಟಿದ ತಕ್ಷಣ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಅಥವಾ ಫ್ಯಾಮಿಲಿ ಟ್ರೀ ಅಂತ ಏನ್ ಕರಿತೀವಿ ಅದು ಕಂಪ್ಲೀಟ್ ಆಗಿ ರಿಜಿಸ್ಟರ್ ಆಗಿರುತ್ತೆ. ಯಾಕಂದ್ರೆ ಡಾಟರ್ ಆಫ್, ವೈಫ್ ಆಫ್, ಹಸ್ಬೆಂಡ್ ಆಫ್ ಅಂತ ಹೇಳಿ ಏನು ಕೆಳಗಡೆ ಇರುತ್ತೆ, ಅವರ ಡೀಟೇಲ್ಸ್ ಗಳು ಬಂದಾಗ ಅವ್ರ ಅಪ್ಪ ಅಮ್ಮ ಯಾರು ಅಂತ ನೋಡಿದಾಗ ಅವ್ರ ಹತ್ರ ಆಲ್ರೆಡಿ ರೇಷನ್ ಕಾರ್ಡ್ ಇದೆ ಅಂತ ಗೊತ್ತಾದ್ರೆ ನಿಮ್ಗೆ ರೇಷನ್ ಕಾರ್ಡ್ ನ ಕೊಡೋದಿಲ್ಲ. ನೀವು ಸರ್ಕಾರಕ್ಕೆ ಈಗ ಮೋಸ ಮಾಡಕ್ ಆಗಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ಒಂದು AI ಟೆಕ್ನಾಲಜಿ ಬಂದಿರೋದು ಅಂಡ್ ಇವಾಗ ಕಂಪ್ಲೀಟ್ ಆಗಿ ಎಲ್ಲಾನು ಕಂಪ್ಯೂಟರ್ ಲೇನೆ ಎಲ್ಲಾ ಡೀಟೇಲ್ಸ್ ಸಿಕ್ಕಿ ನಿಮಗೆ ಕೊಡ್ಬೇಕಾ ಬೇಡವಾ ಅಂತ ಹೇಳಿ ನಿರ್ಧಾರ ಮಾಡುತ್ತೆ. ಅದು ಯಾವಾಗ ಕ್ಯಾನ್ಸಲೇಷನ್ ಆಯ್ತು, ಕ್ರಾಸ್ ವೆರಿಫೈ ಮಾಡಬೇಕು ಅಂದಾಗ ಮಾತ್ರ ಮನುಷ್ಯರು ಕೂತ್ಕೊಂಡು ಅದನ್ನ ಕ್ರಾಸ್ ವೆರಿಫೈ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಕಂಪ್ಲೀಟ್ ಟೆಕ್ನಾಲಜಿ ಬಂದಿರೋದ್ರಿಂದ AI ಆಟೋಮೆಟಿಕ್ ಆಗಿ ಎಲ್ಲಾನು ಡಿಟೆಕ್ಟ್ ಮಾಡೋ ಕಾರಣ ನಿಮ್ಮ ಫ್ಯಾಮಿಲಿಯಲ್ಲಿ ಆಲ್ರೆಡಿ ಎಷ್ಟು ಜನದ ರೇಷನ್ ಕಾರ್ಡ್ ಇದೆ, ಎಷ್ಟು ಜನ ರೇಷನ್ ತಗೊಂತಾ ಇದಾರೆ ಅಂತ ಹೇಳಿ ಡಿಟೆಕ್ಟ್ ಆಗುತ್ತೆ. ಇಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಅತ್ತೆ ಹತ್ರ ಇದೆ, ನೀವು ಸೊಸೆ ಅಲ್ಲೇ ಮಾಡಿಸ್ಕೊತಾ ಇದೀರಿ, ಅದೇ ಮನೆ ಅಡ್ರೆಸ್ಗೆನೆ ನೀವು ಸಪ್ರೇಟ್ ಇದೀವಿ ಅಂತ ಸುಳ್ಳೇಳಿ ನಾವು ಮಾಡಿಸ್ಕೊತಾ ಇದೀವಿ ಅಂದ್ರೆ ನಿಮ್ಮ ಅತ್ತೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಒಂದೇ ಮನೆ ರೇಷನ್ ಕಾರ್ಡ್ ಕೊಡೋ ರೂಲ್ಸೇ ಇಲ್ಲ ಗೌರ್ಮೆಂಟ್ ಕಡೆಯಿಂದ. ಸೆಂಟ್ರಲ್ ಆಗ್ಲಿ ಸ್ಟೇಟ್ ಆಗ್ಲಿ ಎರಡೂ ರೂಲ್ಸ್ ಇಲ್ಲ. ಇದು ನೀವು ಸುಳ್ಳು ಮಾಡಿಸ್ಕೊಳಕ್ ಹೋದ್ರೆ ಈ ಕಡೆ ನಿಮ್ಮ ಅತ್ತೆದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ರೆ ಆಮೇಲೆ ಗೊತ್ತಲ್ಲ, ಹತ್ತು ಸೊಸೆ ಜಗಳ ಶುರು ಆಗುತ್ತೆ ಮನೇಲಿ. ಹಾಗಾಗಿ ಹೇಳ್ತಿರೋದು ತುಂಬಾ ಸೂಕ್ಷ್ಮವಾಗಿರುವಂತ ವಿಚಾರ. ದಯವಿಟ್ಟು ಫೇಕ್ ಮಾಡಬೇಡಿ, ಫೇಕ್ ಮಾಡಿ ಫ್ರಾಡ್ ಮಾಡಕ್ ಹೋಗ್ಬೇಡಿ. ನಿಮ್ದೇನೇ ಇದ್ರು ನೀವು ಸಪ್ರೇಟ್ ಆಗಿ ನಾವ್ ಇದೀವಿ ಅನ್ನೋ ತರ ಇದ್ರೆ ದಯವಿಟ್ಟು ಸಪ್ರೇಟ್ ಆಗಿದ್ರೆ ಅದಕ್ಕೇನ್ ತಕ್ಕನಾಗಿರೋ ಹಾಗೆ ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟೇ ಇಂಪಾರ್ಟೆಂಟ್ ಆಗೋದು, ಅದನ್ನೆಲ್ಲ ಸಬ್ಮಿಟ್ ಮಾಡಿ. ಅದನ್ನ ಮತ್ತೆ ಕ್ರಾಸ್ ಚೆಕ್ ಮಾಡ್ತಾರೆ, ಅವಾಗೇನ್ ಕ್ರಾಸ್ ಚೆಕ್ ಮಾಡಲ್ಲ ಅಂತ ಏನಿಲ್ಲ. ಆಧಾರ್ ಕಾರ್ಡ್ ಹಾಕಿದ ತಕ್ಷಣ ಡಾಟರು, ಫಾದರು, ಮದರು, ಹಸ್ಬೆಂಡ್ ಎಲ್ಲ ಡೀಟೇಲ್ಸ್ ಬಂದು ಬಿಡುತ್ತೆ. ಆಗ ಗೊತ್ತಾದ್ರೆ ಅವಾಗ ಸಪ್ರೇಟ್ ಆಗಿದ್ದಾರೆ ಅಂತ ಹೇಳಿ ಗೊತ್ತಾದಾಗ ಕೆಲವೊಂದು ಸತಿ ಏನಾಗುತ್ತೆ, ಯಾರಾದ್ರೂ ಎನ್ಕ್ವೈರಿಗೆ ಬರೋ ಚಾನ್ಸಸ್ ಇರುತ್ತೆ. ಯಾರಾದ್ರೂ ಮನೆ ಹತ್ರ ಇನ್ಸ್ಪೆಕ್ಟರ್ ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲ, ಫುಡ್ ಇನ್ಸ್ಪೆಕ್ಟರ್ಗಳು ಯಾರಾದ್ರೂ ಬರುವಂತ ಚಾನ್ಸಸ್ ಗಳಿರುತ್ತೆ ಕ್ರಾಸ್ ಚೆಕ್ ಮಾಡಕ್ಕೆ. ಬಿಕಾಸ್ ಇವಾಗ ಗೊತ್ತು ನಿಮ್ಗೆ ಎಷ್ಟು ಫ್ರಾಡ್ ಆಗ್ತಿದೆ ಅಂತ. ಚಾನ್ಸಸ್ ಇದ್ದಾಗ ಬಂದು ಕ್ರಾಸ್ ಚೆಕ್ ಮಾಡಿ ನಿಮಗೆ ರೇಷನ್ ಕಾರ್ಡ್ ನ ವಿತರಣೆ ಮಾಡ್ತಾರೆ. ಅಂಡ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ 15 days ಅಲ್ಲಿ ರೇಷನ್ ಕಾರ್ಡ್ ನ ಕೊಡಬೇಕು ಅಂತ ಕೂಡ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಓವರ್ ಆಲ್ ಕನ್ಕ್ಲೂಷನ್, 15 ದಿನಗಳಲ್ಲಿ ರೇಷನ್ ಕಾರ್ಡ್ ಯಾರ್ಯಾರಿಗೆ ಕೊಡ್ತಾ ಇದ್ದಾರೆ, ಅತ್ತೆ ಮನೆಯಿಂದ ಸಪರೇಟ್ ಆಗಿ ಗಂಡ ಹೆಂಡತಿ ವಾಸ ಮಾಡ್ತಾ ಇರೋರು, ಆರೋಗ್ಯ ಸಮಸ್ಯೆ ಇರೋರು, ಹಾಗೇನೆ ಈ ಶ್ರಮ ಕಾರ್ಡ್ ಇದ್ದವರು. ಅದು ಈ ತಿಂಗಳು ಕೊನೆಯ ಲಾಸ್ಟ್ ಮಾರ್ಚ್ ನಿಮ್ಗೆ ಕೊನೆ ಅಂದ್ರೆ ಲಾಸ್ಟ್ ಮಂತ್ ಇದು, ಓಕೆನಾ? ಈ 3 ಕ್ಯಾಟಗರಿಗೆ ಅವ್ರಿಗೆ 15 ದಿನಗಳಲ್ಲಿ ರೇಷನ್ ಕಾರ್ಡ್ ನ ಕೊಡಬೇಕು ಅಂತ ಹೇಳಿ ರೂಲ್ಸ್ ನ ಮಾಡಿ ಆಹಾರ ಸಚಿವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಧೈರ್ಯ ತಗೊಳ್ಳಿ, ಮಾಡಿ ಹೋಗಿ ಅಪ್ಲಿಕೇಶನ್ ಹಾಕಿ ಯುಟಿಲೈಸ್ ಮಾಡಿಸಿ. ಒಂದೊಂದೇ ಬಿಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಹೊಸ ರೇಷನ್ ಕಾರ್ಡ್ ಇನ್ ಜನರಲ್ ಪಬ್ಲಿಕ್ ಗೆ ಬಿಡುವಂತ ಚಾನ್ಸಸ್ ಇದೆ. ಹೇಳ್ತಿದ್ರು 4 ಲಕ್ಷ ರೇಷನ್ ಕಾರ್ಡ್ ನ ನಮ್ಮ ಸರ್ಕಾರ ಬಂದಾಗಿಂದ ಅಪ್ಲಿಕೇಶನ್ಸ್ ನ ತಗೊಂಡಿದೀವಿ, ಕ್ರಾಸ್ ಚೆಕ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅಂತ ಕೂಡ ಹೇಳ್ತಿದ್ರು. ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗಿದೆ. ನಾನು ಲಾಸ್ಟ್ ಟೈಮು ನಿಮಗೆ ಅದ್ರ ಬಗ್ಗೆ ಹೇಳಿದ್ದೆ. ಹಂತವಾಗಿ ಜಿಲ್ಲೆ ವೈಸು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ, ಎಲ್ಲ ಜಿಲ್ಲೆಗಳಿಗೂ ತಲುಪುತ್ತೆ, ತಲೆ ಕೆಡ್ಸ್ಕೊಬೇಡಿ. ಡಿಸ್ಟ್ರಿಬ್ಯೂಷನ್ ಅಂತೂ ಶುರುವಾಗಿದೆ. ಸೊ ಇಷ್ಟು ರೇಷನ್ ಕಾರ್ಡಿನ ಒಂದು ಅಪ್ಡೇಟ್, ಓಕೆನಾ? ಸೊ ನಿಮ್ಗೇನೆ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಖಂಡಿತವಾಗ್ಲೂ ನಾನು ಕೊಡ್ತೀನಿ. ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡ್ರಿ, ಆರಾಮಾಗಿರಿ. ನಾನು ಹೇಳಿರೋದನ್ನ ಫಾಲೋ ಮಾಡ್ತಾ ಇರಿ. ಹೇಳಿರುವಂತ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅರ್ಜಿನ ಹಾಕಿ, ಯಾಕೆ ವೇಸ್ಟ್ ಮಾಡ್ಕೋತೀರಾ? ಯುಟಿಲೈಸ್ ಮಾಡ್ಕೊಳ್ಳಿ ಒಳ್ಳೆ ವಿಚಾರಗಳನ್ನ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ.